ತಹಸೀಲ್ದಾರರು ಮತ್ತೆ ತಾಲೂಕಿನ ಭ್ರಷ್ಟ ಆಡಳಿತ ವಿರುದ್ಧವಾಗಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ತಹಸೀಲ್ದಾರ್ ಒಬ್ಬರೇ ಭ್ರಷ್ಟ ಆಗಿಲ್ಲ, ಇಲ್ಲಿ ಆಡಳಿತ ಕೂಡ ಭ್ರಷ್ಟತೆ ಕೂಡಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ರೈತ ಸಂಘ ಮತ್ತೆ ಪ್ರಗತಿಪರ ಸಂಘಟನೆಗಳು 3-4 ಸ್ಟ್ರೈಕ್ಗಳನ್ನ ಮಾಡಿದ್ದೀವಿ. ಒಂದಕ್ಕೂ ಸಹಿತ ಸರಿಯಾದಂತ ಉತ್ತರ ಬಂದಿಲ್ಲ. ಜನರುಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂತ ಉದ್ದೇಶ ಸ್ಟ್ರೈಕ್ ಮಾಡಬೇಕು ಅನ್ನೋ ಬೆನ್ನಲ್ಲೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಲ್ಲ, ದಡ್ಡಾಧಿಕಾರಿ ಇರ್ತಕ್ಕಂಥ ತಹಸೀಲ್ದಾರರು ಈ ಒಂದು ತಾಲೂಕಿನ ಜನತೆ ಮತ್ತೆ ತಾಲೂಕಿನ ಆಡಳಿತ ಯಾವ ಮಟ್ಟಕ್ಕಿದೆ ಅಂತ ಅರಿತು ಇಲ್ಲಿ ಓಲೈಕೆ ಮಾಡಿರ್ತಕ್ಕಂಥದ್ದು. ಇಡೀ ತಾಲೂಕಿನಾದ್ಯಂತ ಏನು ಭ್ರಷ್ಟತೆ ಏನಿದೆ, ಏನು ಆಡಳಿತ ಕುಸ್ತಿದೆ, ಇದರ ವಿರುದ್ಧವಾಗಿ ನಾವು ಪ್ರಗತಿಪರ ಸಂಘಟನೆ ಮತ್ತೆ ಜಾತ್ಯತೀತ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಒಂದು ಹೋರಾಟ ಮಾಡೋಣ ಅಂತ ಒಂದು ವಾರದಿಂದಲೂ ಕೂಡ ಎಲ್ಲ ಹಳ್ಳಿಗಳು ಮತ್ತೆ ಎಲ್ಲ ಮುಖಂಡರುಗಳು ಕೂಡ ಮಾತಾಡಿ ನಮ್ಮ ಹಿರಿಯ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇಲ್ಲಿ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂದ್ರೆ ನೋಡಿದ್ರೆ ಗೊತ್ತಾಗ್ತದೆ. ಮುಖ್ಯವಾಗಿ ಇಲ್ಲಿ ಪ್ರಚಾರ ಮಾಡ್ತಕ್ಕಂಥ ಮಾಧ್ಯಮಗಳು, ಇಲ್ಲಿ ಪತ್ರಿಕೆ ಮಿತ್ರರು ಅವರೇ ಮೊದಲು ಗೈರಾಜರಾಗಿರೋದು ನೋಡಿದ್ರೆ ಇಲ್ಲಿ ಯಾವ ಮಟ್ಟಿಗೆ ನಡೀತದೆ ಈ ತಾಲೂಕಲ್ಲಿ. ಏನು ತಾಲೂಕು ಇದು ಇಲ್ಲ ಮಾರಾಟಕ್ಕೆ ಇರ್ತಕ್ಕಂಥ ವ್ಯವಸ್ಥೆನ ಅನ್ನೋದೇ ದಿಗ್ಭ್ರಮೆ ಆಗಿದೆ. ಇಲ್ಲಿ ಯಾರು ಅಮಾಯಕರಿದ್ದಾರೆ, ಯಾರು ತುಳಿದುಕೊಳ್ಳಾಗ್ತಾ ಇದ್ದಾರೆ, ಯಾರು ತೊಂದರೆ ಇದೆ ಅವ್ರಿಗೆ ನಿರಂತರವಾಗಿ ತೊಂದರೆಗಳಾಗ್ತಾನೆ ಇರ್ತದೆ. ಯಾರು ವ್ಯವಸ್ಥಿತವಾಗಿ ಕಮಿಟ್ಮೆಂಟ್ ಮೇಲೆ ದುಡ್ಡು ಕಾಸು ಮತ್ತೆ ಅವರ ಕೆಲವು ಭಾಷೆಯಿಂದ ಹೇಳ್ಬಾರ್ದು ಆ ತರ ಕಮಿಟ್ಮೆಂಟ್ ಮಾಡ್ಕೊಳ್ತಕ್ಕಂಥವ್ರು ತಮ್ಮ ಕೆಲಸವನ್ನ ಸುಲಲಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಗಳು ಈ ತಾಲೂಕಿನಲ್ಲಿ ನಡೀತಾ ಇದೆ. ತಾಲೂಕಿನ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಈ ಭ್ರಷ್ಟ ಅಧಿಕಾರಿಗಳು ಪ್ರಮುಖವಾಗಿ ಈ ಮಟ್ಟಕ್ಕೆ ಹಾಕೋದರ ಕಾರಣ ತಾಲೂಕಿನ ಆಡಳಿತ. ಯಾವುದೋ ಒಬ್ಬ ಅಧಿಕಾರಿಗಳು ಸಾಯಿಸಲು ಒಬ್ಬರೇ ಇಲ್ಲ, ಎಲ್ಲೋ ಒಂದು ಇಲಾಖೆ ಅಧಿಕಾರಿ ಏನೇ ಬೈಲಿ ಏನೇ ಚೀಮರ ಹಾಕಿ ಸ್ವಾಭಿಮಾನ ಅಂತ ಫಸ್ಟ್ ಮಾಡ್ಬಿಟ್ಟವ್ರು ಅವರು. ನೀವೇನೇನ್ ಕಡೆ ನಮ್ಮ ದುಡ್ಡು ಹಾಕ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕು ಇರ್ತಕ್ಕಂಥ ಅಧಿಕಾರಿಗಳು ಆ ಮಟ್ಟಕ್ಕೆ ಬಂದಿದ್ದಾರೆ. ಮೊನ್ನೆ ನಮ್ಮ ಸ್ನೇಹಿತರದ್ದು ಏನೋ ಒಂದು ಸಾಗುವಳಿ ನಕಲನ್ನ ಕೊಡಕ್ಕೆ ಅಕ್ಟೋಬರ್ ತಿಂಗಳು ಕೊಟ್ಟಿದ್ದಾರೆ. ಇನ್ನೂ ಸಹಿತ ಡಿಜಿಟಲೀಕರಣ ಆಗಿಲ್ಲ, ಸೈನ್ ಆಗಿಲ್ಲ, ವ್ಯವಸ್ಥೆಗಳು ಅದಾಗಿಲ್ಲ ಇದಾಗಿಲ್ಲ ಅಂತ ಕಾರಣಕ್ಕೆ ಇರ್ತಾರೆ. ಕೇಳಿದ್ರೆ ಸಿಸ್ಟರ್ ರಜಾ ಹಾಕಿದ್ರೆ ಇನ್ನೊಬ್ಬ ಸಿಸ್ಟರ್ ಕೊಡ್ತೀವಿ. ಈ ಒಂದು ವ್ಯವಸ್ಥೆ ತಾಲೂಕು ಏನು ಅಭಿವೃದ್ಧಿ ಆಗಿದೆ? ಸುಮ್ಮನೆ ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ ಪ್ರಶ್ನೆ ಮಾಡ್ಕೊಂಡು ತೊಂಬರಿ ಬರ್ಸೋದಲ್ಲ. ಬಹಿರಂಗ ಚರ್ಚೆಗೆ ಬರಲಿ ಏನಾಗಿದೆ ತಾಲೂಕಲ್ಲಿ, ಏನ್ ವ್ಯವಸ್ಥೆ ಕುಂಠಿತ ಆಗಿದೆ. ಇವತ್ತು ನಮ್ಮ ನಾಯಕರು ಕೆಲವು ಪಾಪ ಹಳ್ಳಿಯಿಂದ ಬರಕ್ಕೆ ಅವ್ರಿಗೆ ತೊಂದರೆಗಳಿರ್ತಕ್ಕಂಥ ಜನರು ಬಂದಿಲ್ಲ. ಯಾರು ಇದಕ್ಕೆಲ್ಲ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥ ವ್ಯಕ್ತಿನೇ ಪ್ರಶ್ನೆ ಆದ್ಮೇಲೆ ತಾಲೂಕು ಎಲ್ಲಿ ಉತ್ತರ ಆಯ್ತದೆ? ದೊಡ್ಡದಿರ್ತಕ್ಕಂಥ ತಾಲೂಕು ಎಲ್ಲ ಭೂಮಿಗಳರು, ರೆಸಾರ್ಟ್ ಕಳ್ಳರು, ರಿಯಲ್ ಎಸ್ಟೇಟ್ ಕಳ್ಳರುಗಳು ದುರಸ್ತಿ ಮಾಡಪ್ಪ ಅಂತ ನಾವು ಅರ್ಜಿ ಕೊಟ್ಟರೆ 10 ವರ್ಷ ಹೋಗಲ್ಲ, 7 ವರ್ಷ 3 ವರ್ಷ ಸುತ್ತಾರೆ. ಯಾವ ಒಬ್ಬ ರಿಲೇಷನ್ ತಂದೆ ಒಂದು 2 ಎಕರೆ ರೆಸಾರ್ಟ್ ಮಾಡ್ಬೇಕಾದ್ರೆ ಮಾರ್ನಾಗೆ ಒಂದು 3 ದಿನ ದುರಸ್ತಿ ಆಗ್ತದೆ. ಇಲ್ಲಿ ನಮ್ಮ ಸ್ನೇಹಿತ ಕುಮಾರಸ್ವಾಮಿ ಒಂದು ತೊಯ್ಲಿ ಇಟ್ಕೊಂಡು ಎಷ್ಟು ವರ್ಷ ಸುತ್ತಾ ಇದ್ರು ಅದೇ ಕ್ಲಿಯರ್ ಆಗಲಿಲ್ಲ. ಎಲ್ಲರೂ ನಮ್ಮ ತಾಲೂಕು ಬಿಟ್ಟು ಬಂಡವಾಳಗಳನ್ನ ಕರ್ಕೊಂಡ್ಬಂದು ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಎಲ್ಲೆಲ್ಲಿ ರೆಸಾರ್ಟ್ ಮಾಡ್ಬೋದು, ಯಾವ ಪಟ್ರೋಕೋಗಳಿದೆ, ಸಾಗುವಳಿದೆ, ಉಳುವಂತ ರೈತರಿಗೆ ನಿಜವಾದಂತ ಬಡವನಿಗೆ ಇಲ್ಲಿ ಒಂದು ಸಾಗುವಳಿ ಆಗಲ್ಲ. ಎಲ್ಲೋ ಬಂದಿರೋರು ಯಾರು ಬೇರೆ ಹೆಸರು ಅಧಿಕಾರಿಗಳು ಕೂಡ ಇಲ್ಲಿ ತಮ್ಮ ಹೆಂಡತಿ ತಮ್ಮ ಸಂಬಂಧಿಕ ವ್ಯಕ್ತಿಗಳಿಗೆ ಇಲ್ಲಿ ಸಾಗುವಳಿ ಮಾಡ್ತಕ್ಕಂಥ ವ್ಯವಸ್ಥೆ ಈ ತಾಲೂಕಲ್ಲಿ ಇದೆ ಅಂದ್ರೆ ಏನ್ ಈ ತಾಲೂಕಿನ ಕತೆ? ಇರ್ತಕ್ಕಂಥವ್ರು ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಇರ್ತಕ್ಕಂಥವ್ರು, ಬಡವರು, ಕೂಲಿ ಕಾರ್ಮಿಕರು ಇರ್ತಕ್ಕಂಥ ತಾಲೂಕಲ್ಲಿ ಏನು ಗ್ರಾಂಟ್ ಅಷ್ಟು ಬರ್ತದೆ? ಎಲ್ಲಿ ಬರ್ತಿದೆ ಗ್ರಾಂಟ್ ಬರ್ತಾ ಇರ್ತಕ್ಕಂಥದ್ದು ಆಡಳಿತಕ್ಕೆ, ಸಾಮಾಜಿಕ ಜನರಿಗೆ, ಸಮಾಜದಲ್ಲಿ ತೊಂದರೆ ಇರ್ತಕ್ಕಂಥವ್ರಿಗೆ, ತುರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಅನುಕೂಲ ಆಗಿಲ್ಲ. ಇಲ್ಲಿ ಏನಾದ್ರು ಮಾಡಿದ್ರೆ, ಏನಾದ್ರು ಮಾತಾಡಿದ್ರೆ ನಮ್ಮ ಮೇಲೆ, ಆಮೇಲೆ ಜೊತೆಗೆ ಈ ಖಾಸಗಿ ಫೈನಾನ್ಸ್ಗಳು ಇವರು ಆಲ್ರೆಡಿ
ಯಥೇಚ್ಛವಾಗಿ ಎಷ್ಟೋ ಜನ ರೈತರು ಗೊತ್ತಿಲ್ಲದೆ ಲೋನ್ ತಗೊಂಡು ಮನೆ ಮೇಲೆ ಸಾಲ ತಗೊಂಡು ಮನೆನ ಸೀಜ್ ಮಾಡ್ತೀವಿ ಅಂತ ಎದುರಿಸಿ ಎಷ್ಟೋ ಜನಗಳು ಕೂಡ ಆತ್ಮಹತ್ಯೆ ಮಾಡೋ ಸ್ಥಿತಿ ಮಾಡ್ಕೊಂಡವ್ರೆ. ಆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದೆ. ಯಾರು ಕೂಡ ಇದ್ರ ಬಗ್ಗೆ ಚಕರ ಇತ್ತಲ್ಲ. ಕಣ್ಣಿನ ಕೂಡ ಫೈನಾನ್ಸ್ ನೋಡಿದ್ರೆ ಹೋಗಿ ಫೈನಾನ್ಸ್ ಲೋನ್ ತಗೊಂಡು ಮನೆ ಸೀಜ್ ಮಾಡ್ತೀನಿ ಅಂತ ಹೋಗ್ತಾನೆ. ಏನ್ ಕಾರಣ ಸೀಜ್ ಮಾಡಕ್ಕೆ? ಯಾರು ಕುಸ್ತಾರ ಮನೆನ? ಒಬ್ಬ ಫೈನಾನ್ಸ್ ಕೊಟ್ಟ ಮೇಲೆ ಅದನ್ನ ಆ ಮನೆ ಸೀಜ್ ಮಾಡ್ಬೇಕಾದ್ರೆ ಅಲ್ಲಿ ಸಂಬಂಧಪಟ್ಟ ಪಿಡಿಒ ಇರ್ಬೇಕು, ಇಲ್ಲ ಸಂಬಂಧಪಟ್ಟ ತಾಯಿದಾರ ಇರ್ಬೇಕು. ತಾಯಿದಾರು ಇಲ್ಲ, ಪಿಡಿಒ ಇಲ್ಲ. ಏನೋ ಲೋನ್ ಕೊಟ್ರ ಅಂತ ಹೋಗಿಲ್ಲ ಮನೆ ಸೀಜ್ ಮಾಡ್ತಾರೆ. ಏನ್ ವ್ಯವಸ್ಥೆ ಇದು? ಇದ ನಾವು ಕಂಪ್ಲೇಂಟ್ ಕೊಟ್ಟು ತಿಂಗಳಾಗಲೇ ಸುತ್ತಲೂ ಪೊಲೀಸ್ನವ್ರು ಬರಲ್ಲ. ಯಾವೊಬ್ಬ ಕಾಶಿ ಕಂಪ್ಲೇಂಟ್ ಕೊಡ್ಲಿ ಸಾಕು, ಎಲ್ಲಿಗಾರ ಪೊಲೀಸ್ನವರು. ಇದೇನ್ರಿ ವ್ಯವಸ್ಥೆ? ದುಡ್ಡು ಬಿಡು ಬಂದ್ಬಿಡೋದು ತಾಲೂಕ. ಈ ತಾಲೂಕಿನ ಸತ್ತು ಸಹಿತ ದುಡ್ಡು ಮಾಡ್ಬೇಕು. ಈ ವ್ಯವಸ್ಥೆ ಇದೆ ತಾಲೂಕಲ್ಲಿ. ಇದ ತಾಲೂಕಿನ ಆಡಳಿತ. ಏನ್ ಮಾಡ್ತಾ ಇದ್ರೆ ತಾಲೂಕಿನ ತಿಳಿಸಿರ್ತಕ್ಕಂಥ ಪ್ರತಿನಿಧಿಗಳು ಪತ್ತವೇ ಇಲ್ಲ. ತಾಲೂಕು ಜನ ಕ್ಷೇತ್ರ ಹಿಡಿದ್ರೆ ಕ್ಯಾಂಡಿಡೇಟ್ ಹುಡುಕ್ತೀರಿ, ಗೆಲ್ಸಿ ಲೋಕಲ್ ಆಗಿ ಕ್ಯಾಂಡಿಡೇಟ್ ಹಾಕೋಕೆ ಹುಡುಕೋತೀರಿ. ಈಗ ನೀವು ಹುಡುಕಿ ಹೋದ್ರೂ ಇಲ್ಲ. ಎಲ್ಲ ಪಾಪ ಅಮಾಯಕರು ಕೂಡ ಬಲಿ ಆಯ್ತಾರೋರು. ನಮ್ಮೇನು ಮುಟ್ಟಕ್ಕಾಗಲ್ಲ ಬಿಡಿ, ಆಯ್ತಾ? ಪಾಪ ಅಮಾಯಕರು ಅವ್ರು ಗೋಳ ಕೇಳಿದಾರು. ಏನೂ ಇಲ್ಲ. ಯಾವ ಇಲಾಖೆ, ಎಲ್ಲಿವೊಂದು ಇಲಾಖೆ ಹೋದಂತ ಅಧಿಕಾರಿಗಳು ಪುನಃ ಅದೇ ವಾಪಸ್ ಇಲ್ಲಿಗೆ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಯಾಕಂದ್ರೆ ಇಷ್ಟು ಅಭಿವೃದ್ಧಿಯಾದಂತ ದುಡ್ಡು ಕಾಸು ಕಮಿಟ್ಮೆಂಟ್ ಬೇರೆ ಕಡೆ ಎಲ್ಲಿ ಸಿಕ್ಕಿದ್ದು? ಓದೋರು ತಾಲೂಕಲ್ಲಿ ಪುನಃ ವಾಪಸ್ ನೋಡಲ್ಲ. ಆದ್ರೆ ಓದಂತವ್ರು ಒಂದ್ 6 ತಿಂಗಳು 3 ತಿಂಗಳು ಪುನಃ ವಾಪಸ್ ಇಲ್ಲಿಗೆ ಬಂದು ಇಲ್ಲಿ ವ್ಯವಸ್ಥೆನ ಅನುಭವಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ದಯಮಾಡಿ ತಾಲೂಕಿನ ಜನತೆ ಇದನ್ನ ಎಚ್ಚೆತ್ಕೋಬೇಕು. ಏನು ಹಿಂದೆ ನಾವೆಲ್ಲ ಕಾಲೇಜ್ ಹೋಗ್ಬೇಕಾದ ಸಂದರ್ಭದಲ್ಲಿ 91ರಿಂದ 2000 ಇಸ್ವಿವರೆಗೆ ಏನೋ ವ್ಯತ್ಯಾಸ ಆಗ್ಲಿ, ಏನೋ ಒಂದು ಗಲಾಟೆಗಳಾಗ್ಲಿ, ಯಾವುದೋ ಒಂದು ಆಡಳಿತ ವಿರುದ್ಧವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು. ನಾನು ಪಾಪ ನಮ್ಮ ಹಿರಿಯ ನಾಯಕರು ಮಹೇಂದ್ರಣ್ಣ ಇಲ್ಲಿ ಗೋವಿಂದಗೌಡ ಜೊತೆ ಏನಣ್ಣ ಹೋರಾಟ ಸಫಲಿತ. ಇಲ್ಲಿಗೆ ಹೋರಾಟ ಡಿಎಸ್ಎಸ್ ಹೋರಾಟ ಇತ್ತು, ಪ್ರಗತಿಪರ ಹೋರಾಟ ಇತ್ತು, ಜೊತೆಗೆ ತಾಲೂಕಿನ ಪ್ರಗತಿಪರ ಹೋರಾಟ ಇತ್ತು. ಈಗ ನಮ್ಮ ಮಾಧ್ಯಮ ಹೋರಾಟ ಮಾಡೋದ್ರೆ ಕಮಿಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗಿದೆ. ವಿಧಿಯಿಲ್ಲದೆ ಕೆಲವು ಪಾಪ ಏನೇನೋ ವ್ಯವಸ್ಥೆ ನಾವ್ ಯಾರು ಕಮಿಟ್ಮೆಂಟ್ ಮಾಡಲ್ಲ. ನಾವೆಲ್ಲ ನಾವು ಒಪ್ಕೊಳ್ಳಲ್ವಲ್ಲ, ನಾವೇನು ಕಮಿಟ್ಮೆಂಟ್ ಮಾಡಕ್ಕದ್ದು? ಇರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ದಯಮಾಡಿ ತಾಲೂಕಿನ ಜನರಿಗೆ ಕೈ ಮುಗಿದುಕೊಳ್ಳೋದು, ತಾವು ಆಡಳಿತನ ವ್ಯವಸ್ಥಿತವಾದ ರೀತಿಯಲ್ಲಿ ಕೊಡಿ. ಯಾರ ಭ್ರಷ್ಟರು ಕಳ್ಳರು ಪ್ರತಿಗಳ ಕೈಗೆ ಆಡಳಿತ ಕೊಟ್ಟರೆ ಈ ವ್ಯವಸ್ಥೆಗಳಾಗ್ತದೆ. ದಯಮಾಡಿ ತಾಲೂಕಿನ ಮೇಲೆ ಎತ್ತೆಚ್ಚಿಕೊಂಡು ಇಂಥ ಭ್ರಷ್ಟ ತಹಸೀಲ್ದಾರ್ ದಂಡಾಧಿಕಾರಿ ಎಲ್ಲ ದಡ್ಡಾಧಿಕಾರಿ ಅಂತ ತಾಯಿದಾರ ಬಂದ್ರೆ ಮೊನ್ನೆ ಹೈಕೋರ್ಟ್ ಆರ್ಡರ್ ಕೊಟ್ರೆ ಹೈಕೋರ್ಟ್ ಆರ್ಡರ್ ನಾವು ಒಬೆ ಮಾಡ್ತಕ್ಕಂಥ ಹೈಕೋರ್ಟ್ ಆರ್ಡರ್ ಬಿಸಾಕ್ಬಿಟ್ಟು ನನ್ನ ಮೇಲೆ ಹೊರಗಡೆ ಕಳಿಸ್ರಿ. ನಾನು ತಾಯಿದಾರ ಮನೆಗೆ ಬಂದಿಲ್ಲ, ಯಾವ್ದೇ ಕಳಿಸಕ್ ಅದು ಕಳಿಸಿ ನೋಡವ ಅಂತ ಕೂತ್ಕೊಂಡೆ. ನಾನು ಕಳಿಸಕ್ಕಾಯ್ತಾ? ಒಬ್ಬ ಹೈಕೋರ್ಟ್ ಆರ್ಡರ್ನ ತೋರಿಸಿದ ತಾಯಿದಾರಿಗೆ ಅಷ್ಟು ತಿಳುವಳಿಕೆಯಿಂದ ತಹಸೀಲ್ದಾರ್ ಇಲ್ಲಿ ಬಂದಿರ್ತಕ್ಕಂಥದ್ದು. ಈ ತಹಸೀಲ್ದಾರ್ ವಿರುದ್ಧವಾಗಿ ನಾವು ಅವನು ಇಲ್ಲಿಂದ ತೊಲಗೋವರೆಗೂ ಸಹಿತ ಯಾವ್ದೇ ಕಾರಣ ಪ್ರತಿಭಟನೆ ವಾಪಸ್ ತಗೊಳ್ಳಲ್ಲ. ಇಲ್ಲಿರ್ತಕ್ಕಂಥ ಶಿಸ್ತಾರು ಇವ್ರು ಯಾರು ಬಂದು ಸಹಿತ ನಾವು ಒಪ್ಪಲ್ಲ. ಇದಕ್ಕೆ ಮೇಲ್ಪಟ್ಟ ಅಧಿಕಾರಿ ಎಸಿಯವ್ರು ಬರ್ಬೇಕು, ನಮ್ಮ ನಾಯಕರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಇಲ್ಲಾಂದ್ರೆ ಡಿಸಿ ಅವ್ರು ಬರ್ಬೇಕು. ಇವನ ಮೇಲೆ ಅತಿ ಶೀಘ್ರ ಪ್ರಮಾಣ ಬರೀ ಟ್ರಾನ್ಸ್ಫರ್ ಅಲ್ಲ, ತಾಲೂಕು ಟ್ರಾನ್ಸ್ಫರ್ ಮಾಡೋದು, ಅಲ್ಲಿಂದ ಚಾರಿ ಮಾಡೋದು. ಇವನು ಏನ್ ಮಾತಾಡೋಣ, ಇವನ ಎಲ್ಲಿ ಮೀರಿ ಆಡಳಿತ ನಾನೊಬ್ಬ ಸರ್ಕಾರ ಅಧಿಕಾರಿ ಅನ್ನೋದನ್ನ ಮೀರಿ ಮಾತಾಡಿದಾನೆ. ಇವನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಇವನ್ನ ಅಮಾನತಲ್ಲಿಟ್ಟು ಎಷ್ಟೋ ಜನ ಕೆಲಸ ಪರದಾಡ್ತಾರೆ. ಇಂಥ ಭ್ರಷ್ಟ ಅಧಿಕಾರಿ ಬೇಕಾಗಿಲ್ಲ. ಇವನು ಎಂತ ಅಧಿಕಾರಿ ಟ್ರಾನ್ಸ್ಫರ್ ಆಯ್ತೀವಿ ಅಂತಾನೆ ಸಂಜೆ ಹೋಗಿ ಡೆಲ್ಲಿಲಿ ಕಮಿಟಿ ಮಾಡ್ಕೊಂಡ್ಬಂದ್ರೆ ಪುನಃ ಮಾರಾಗಿಲ್ಲ ತಹಸೀಲ್ದಾರ್. ಇಂಥ ಭ್ರಷ್ಟ ತಹಸೀಲ್ದಾರ್ ಇವನಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇಂಥ ತಾಯಿಮಾರಿ ಮಡಿಕೊಂಡು ತಾಲೂಕಲ್ಲಿ ಯಾರು ಕೆಲಸ ಕಾರ್ಯಗಳಾಗಲ್ಲ. ಇವನ್ನ ನೋಡಿ ತಾಯಿಮಾರಾಗಿ ಮಾಡ್ತಾರೆ ಅಂತ ಬೇರೆ ಬೇರೆ ಅಧಿಕಾರಿಗಳು ಸಹಿತ ಇವನ್ನ ಚಾಲಿನ ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ಇವ್ರು ನಡೆದಂತ ಅವರು ಕೂಡ ಕಲ್ತ್ಕೊತಾರೆ. ದಯಮಾಡಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಇದನ್ನ ಮನಗಂಡು ಯಾವುದೇ ಅಧಿಕಾರಿ ಆಗಿರಲಿ ಅವ್ರು ಬಂದಿರ್ತಕ್ಕಂಥದ್ದು ತಾಲೂಕಿನಲ್ಲಿ ತಾಲೂಕಿರ್ತಕ್ಕಂಥ ಸಾರ್ವಜನಿಕರ, ತಾಲೂಕಿರ್ತಕ್ಕಂಥ ಬಡವರ,
ತಾಲೂಕಿನ ಇರ್ತಕ್ಕಂಥ ರೈತಾಪಿ ಕೆಲಸ ಮಾಡಕ್ ಬಂದಿರುವ ಹೊರತು ನಾವು ಅವ್ರನ್ನ ದುಡ್ಡು ಕೊಟ್ಟು ಯಾವುದೇ ಕೆಲಸ ಮಾಡಿಸಬಾರ್ದು. ಒಂದ್ ದಿನ ಇರ್ತದೆ ಲೇಟ್ ಆಗ್ಬೋದು. ನೀವು ವ್ಯವಸ್ಥೆನ ಒಂದು ಅರ್ಜಿ ಕೊಟ್ಟ ಮೇಲೆ ಎಷ್ಟು ದಿನ ಬೇಕು ಏನ್ ಬೇಕು ಮಾತಾಡ್ಬೇಕು. ಅದ್ ಹೋಗ್ತಾನೆ ಕೆಲಸ ಆಗ್ಲಿ ಅಂದ್ಬಿಟ್ಟು ಡೇಲಿ ದುಡ್ಡು ತುರ್ತಿರ್ವ ಇನ್ನೇನ್ ಮಾಡ್ತಾರೋ. ಇದನ್ನ ತಾವು ದಯಮಾಡಿ ಯಾವ ಆಯ್ತಾ ಸಹಿತ ಸುಮ್ಮನೆ ಬೇರೆ ಮೇಲೆ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಇದನ್ನ ಮಾಡೋದು. ಒಂದೊಂದು ಇರ್ತಕ್ಕಂಥ ಜಾಗಕ್ಕೆ ಮೂರು ಸರಿ ಸಾವಳಿ ತಗೊಂಡು ಗುದ್ದಾಡೋದು ಬಿಟ್ಬಿಟ್ಟು ವ್ಯವಸ್ಥಿತವಾಗಿ ಇರ್ತಕ್ಕಂಥ ಕಾನೂನು ಚೌಕಟ್ಟಲ್ಲಿ ನಾವು ಕಾನೂನು ಒಳಗಡೆ ಕರೆಕ್ಟ್ ಆಗಿದ್ರೆ ಯಾವ ಕೂಡ ಅಳವಡಿಸಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಇನ್ನೂ ನಮ್ಮ ನಾಯಕರು ಮಾತಾಡಿದ್ದಾರೆ. ದಯಮಾಡಿ ಒಂದು ಬೇಜಾರು ಸಂಗತಿ ನಮ್ಮ ಸ್ನೇಹಿತರದಾಗ ಏನು ಆಡಳಿತ ಕುಸ್ತಿಗೆ ಅದು ವಿರುದ್ಧವಾಗಿ ಇರ್ತಕ್ಕಂಥವ್ರು ಬರಬೇಕು. ಚುನಾವಣೆ ಬಂದ ತಕ್ಷಣ ನಮ್ಗೆ ಯಾರು ಓಟ್ ಹಾಕೊಡಲ್ಲ. ಏನು ಹೋರಾಟ ಮಾಡ್ತೀವಿ, ಏನು ತುಳಿತಕ್ಕಾಗಿದ್ದಾರೆ, ಏನು ತೊಂದರೆ ಕಷ್ಟಕ್ಕೆ ಸ್ಪಂದಿಸಿದ್ರೆ ಅವ್ರ ಜೊತೆ ನಿಂತ್ಕೊತೀವಿ, ಆಗ ಮಾತ್ರ ನಿಮ್ ಜೊತೆಗೆ ಜನ ಬರೋರು. ಸುಮ್ಮನೆ ಎಲ್ಲರಿಗೂ ಚುನಾವಣೆ ಬಂದ್ರೆ ಓಟ್ ಹಾಕೊಡೋದಂದ್ರೆ ಯಾರು ಹಾಕಲ್ಲ. ಅದಕ್ಕೆ ಇಲ್ಲಿ ತಾಲೂಕು ಈ ತರ ಆಗಿರೋದು ಅದೇ ಹೇಳಿರೋದು. ಇದನ್ನು ಮನಗೊಂಡು ಇನ್ನು ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಆಡಳಿತ ವೈಫಲ್ಯತೆಗೆ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ತಾಲೂಕಿನ ಒಂದು ಅಭಿವೃದ್ಧಿ ಕೊಂಡೊಯ್ಯಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೈ ಮುಗಿಕೊಂಡು ಇಷ್ಟು ಮಾಡಲು ಅವಕಾಶ ಕೂಡ ತಮ್ಗೆಲ್ಲರೂ ಉಳಿಸಿ ನಾನು ಮಾತನ್ನು